ವೀಕ್ಷಕರೇ, ಇಸ್ಪೀಟು ಹಾಗೂ ಮಟ್ಕ ಇನ್ನಿತರ ಜೂಜು ಯಾವುದೇ ಒಂದು ಜೂಜಾಗಿರ್ಬೋದು, ಸದಾಕಾಲ ಜಯ ನಿಮ್ಮದಾಗಬೇಕಂದ್ರೆ ನಾನು ತೋರಿಸುವಂಥ ಈ ಒಂದು ಯಂತ್ರವನ್ನು ನಿಮ್ಮ ಬಳಿ ಇರಬೇಕು ವೀಕ್ಷಕರೇ. ಇದೇ ಥರದ 5 ಥರದ ಯಂತ್ರಗಳನ್ನು ನೀವು ತಯಾರಿಸ್ಕೊಂಡು 5 ದಿಕ್ಕಿನಲ್ಲಿ ಇಟ್ಟು ಕೊನೆಯ ಒಂದು ಯಂತ್ರವನ್ನು ನಿಮ್ಮ ಬಲರಟ್ಟೆಗೆ ಧರಿಸುವುದರಿಂದ ಯಾವುದೇ ಒಂದು ಜೂಜು ಆಡೋಕ್ಕೂ ಮುಂಚೆ ಈ ಪ್ರಯೋಗವನ್ನು ಮಾಡ್ಕೊಂಡು ಹೋಗಿ ವೀಕ್ಷಕರೇ. 100ಕ್ಕೆ 100 ಹಣವನ್ನು ಗೆದ್ದುಕೊಂಡು ಬರ್ತೀರ ವೀಕ್ಷಕರೇ. ಯಾವುದೇ ರೀತಿಯಾದ ಸಂದೇಹ ಬೇಡ. ಎಂಥ ಎದುರಾಳಿ ಬಲಿಷ್ಠವಾಗಿದ್ದರೂ ಸಹ, ಎಂತೆಂಥ ಕಾರ್ಡ್ಗಳು ಇದ್ದರೂ ಸಹ ಅವನ ಕಡೆ ತಿರುಗಿದ್ರು ಅವು ನೀವು ಕುಳಿತ ಮೇಲೆ ನಿಮ್ಮ ಕೈಯಡೆಗೆ ಬರ್ತವೆ ವೀಕ್ಷಕರೇ. ಜೂಜು, ಇಸ್ಪೀಟು, ಅಂದರ್ ಬಹಾರು, ಮಟ್ಕ ಆಗಿರ್ಬೋದು, ಅಥವಾ ಕೆಸಿನೋ ರೂಲೆಟ್ ಆಗಿರ್ಬೋದು, ಅಥವಾ ಇನ್ನೂ ಹಲವಾರು ರೀತಿಯಾದ ಒಂದು ಜೂಜುಗಳಿದ್ದಾವೆ. ಕುದುರೆ ರೇಸ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯಾದ ಜೂಜುಗಳಿದ್ದಾವೆ ವೀಕ್ಷಕರೇ. ಅಂಥ ಜೂಜುಗಳನ್ನು ನಿಮ್ಮ ಕೈ ಸೆಳೆತಕ್ಕೆ ತರ್ಕೋಬೇಕಾದ್ರೆ, ನಿಮ್ಮ ಕೈವಶ ಮಾಡ್ಕೋಬೇಕಾದ್ರೆ, ಹಣ ಗೆಲ್ಲಬೇಕಾದ್ರೆ ಈ ಒಂದು ಯಂತ್ರ ಏನು ತೋರಿಸ್ತಾ ಇದ್ದೀನಿ ನೋಡಿ, 64 ಕಾಣೆಗಳಿರುವಂಥ ಈ ಒಂದು ಯಂತ್ರವನ್ನು ಬೆಳ್ಳಿಯ ತಗಡು ಅಥವಾ ತಾಮ್ರದ ತಗಡಿನ ಮೇಲೆ ಬರೆಯಬೇಕು ವೀಕ್ಷಕರೇ. ಇಲ್ಲ ಅಂದರೆ ಭುಜಪತ್ರದ ಮೇಲೆ ಬರೆದರೂ ಸಹ ಪವರ್ಫುಲ್ ಆಗಿರುವಂಥ ಈ ಒಂದು ಯಂತ್ರ ಕೆಲಸ ಮಾಡುತ್ತೆ ವೀಕ್ಷಕರೇ. ಇದಕ್ಕೆ 11 ತರಹದ ವನಸ್ಪತಿಗಳು ಬೇಕು ವೀಕ್ಷಕರೇ. ಅದಷ್ಟೇ ಅಲ್ಲ, ಶಕ್ತಾಷ್ಟಕ ಹಾಗೂ ಅಷ್ಟಗಂಧ, ಪಾದರಸ, ನವಸಾಗರ ಮತ್ತು ಇನ್ನೂ ಹಲವಾರು ರೀತಿಯಾದ ವಸ್ತುಗಳನ್ನು ಹಾಕಿ ನೀವು ಬಲರಟ್ಟೆಗೆ ಧರಿಸುವುದರಿಂದ ಜಯ ನಿಮ್ಮದಾಗುತ್ತೆ ವೀಕ್ಷಕರೇ. ಇದಕ್ಕೆ 3 ಥರದ ಮಂತ್ರಗಳು ಸಹ ಬರ್ತವೆ. ಆ ಮಂತ್ರಗಳನ್ನು ಹಾಕಿ ಸಿದ್ಧಿ ದಿನದಂದು ಸಿದ್ಧಿಯನ್ನು ಮಾಡಿಕೊಂಡು ಯಾರೆಲ್ಲ ಧರಿಸ್ತಿರೋ ನೋಡಿ ಅವರು ಸದಾಕಾಲ ಜಯವನ್ನು ನೋಡ್ತೀರ ವೀಕ್ಷಕರೇ. ರಾತ್ರಿ ಕನಸಲ್ಲೂ ಕೂಡ ನಂಬರ್ಗಳು ಬರ್ತವೆ. ಅದನ್ನು ನೀವು ಆಟ ಆಡಿ ನೀವು ಹಣವನ್ನು ಗಳಿಸ್ಬೋದು ವೀಕ್ಷಕರೇ. ಅತ್ಯಂತ ಪವರ್ಫುಲ್ ಆಗಿರುವಂಥ ಈ ಒಂದು ಯಂತ್ರವನ್ನು ಸಿದ್ಧಿ ದಿನ ಅಥವಾ ಅಮಾವಾಸ್ಯೆ ದಿವಸ ಅಥವಾ ನಿಮ್ಮ ಹೆಸರಿನ ಮೇಲೆ ಯಾವ ದಿನ ಒಳ್ಳೆಯದಾಗಿರುತ್ತೋ ಅವತ್ತಿನ ದಿನ ಈ ಒಂದು ಯಂತ್ರವನ್ನು ತಯಾರಿಸಿ ಧರಿಸುವುದರಿಂದ ವೀಕ್ಷಕರೇ ಜಯ ನಿಮ್ಮದಾಗಿರುತ್ತೆ. ಯಾವ ಥರ ಜಯ ಆಗುತ್ತೆ ಅಂದರೆ, ಇಷ್ಟು ದಿನ ಏನು ನೀವು ಹಣ ಕಳ್ಕೊಂಡಿರ್ತೀರೋ, ಅದು 1 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, ಕೋಟಿ ಆದರೂ ಆಗಿರ್ಬೋದು, ನೀವು ಕಳ್ಕೊಂಡಿರುವಂಥ ಅಷ್ಟೂ ಹಣ ನಿಮಗೆ ಮರಳಿ ಬರುತ್ತೆ ವೀಕ್ಷಕರೇ. ಎಷ್ಟೇ ಹಣ ಹೋಗಿದ್ರೂ ನಿಮ್ಮ ಕೈಯಿಂದ ಈ ಪ್ರಯೋಗವನ್ನು ಮಾಡಿಕೊಂಡಾದ ಮೇಲೆ ಕಳ್ಕೊಂಡಿರುವಂಥ ಅಷ್ಟೂ ಹಣ ನಿಮ್ಮೆಡೆಗೆ ಬರುತ್ತೆ ವೀಕ್ಷಕರೇ. ಅಲ್ಲಿವರೆಗೂ ಈ ಒಂದು ಯಂತ್ರ ಕೆಲಸ ಮಾಡುತ್ತೆ. ಅದಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಹಣ ಗೆಲ್ಲಬೇಕಂದ್ರೆ ಇದಕ್ಕೆ ಸಿದ್ಧಿಯನ್ನು ಮಾಡಿಕೊಂಡು ಪ್ರತಿ ದಿವಸ ನೀವು ಮಂತ್ರಪಠಣವನ್ನು ಮಾಡಿಕೊಂಡು ಧರಿಸಬೇಕು ವೀಕ್ಷಕರೇ. ಕೆಲವೊಂದು ಕಟ್ಟುನಿಟ್ಟಾದ ಪಾಲನೆಗಳು ಸಹ ಇರ್ತವೆ ಈ ಯಂತ್ರಕ್ಕೆ. ಈ ಯಂತ್ರ ಯಾರೆಲ್ಲ ಅಂದರೆ ಅವ್ರಿಗೆಲ್ಲ ಪ್ರಯೋಗ ಆಗೋದಿಲ್ಲ ವೀಕ್ಷಕರೇ. ನಿಮ್ಮ ಹೆಸರಿನ ಮೇಲೇ ತಯಾರು ಮಾಡ್ಕೋಬೇಕು. ನಿಮ್ಮ ಹೆಸರನ್ನು ಹಾಕಿ, ಇದರ ಜೊತೆಗೆ ನಿಮ್ಮ ತಾಯಿ ಹೆಸರನ್ನು ಹಾಕಿ ಯಂತ್ರವನ್ನು ಬರೆದು ತಯಾರಿಸಿ ಯಾರಾದರೂ ಗುರೂಜಿ ಕೈಯಲ್ಲಿ ಮಾಡಿಸ್ಕೊಳ್ಳಿ ವೀಕ್ಷಕರೇ. ಆವಾಗ ಮಾತ್ರ ಸಹಾಯ ಮಾಡುತ್ತೆ. ಅತ್ಯಂತ ಬಲಿಷ್ಠವಾಗಿರುವಂಥ ಈ ಒಂದು ಯಂತ್ರ ನಿಮ್ಮ ಹತ್ತಿರ ಇದ್ದರೆ ಸಾಕು ವೀಕ್ಷಕರೇ. ಕೇವಲ ಒಂದೇ ಒಂದು ವಾರದಲ್ಲಿ ಕಳ್ಕೊಂಡಿರುವಂಥ ಹಣ ರಿಟರ್ನ್ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾದ ಸಂದೇಹ ಬೇಡ. ಅದರಲ್ಲೂ ಮೇಷರಾಶಿ ಆಗಿರ್ಬೋದು, ತುಲಾ ರಾಶಿ ಆಗಿರ್ಬೋದು, ಕಟಕ ರಾಶಿ ಆಗಿರ್ಬೋದು, ವೃಷಭ ರಾಶಿ ಆಗಿರ್ಬೋದು, ಕುಂಭ ರಾಶಿ ಆಗಿರ್ಬೋದು, ಅಥವಾ ಮೀನ ರಾಶಿ ಆಗಿರ್ಬೋದು, ಈ ರಾಶಿಯವರಿಗೆ ಈ ಯಂತ್ರದ ಪ್ರಭಾವ ಆದಷ್ಟು ಬೇಗ ಬೀರುತ್ತೆ ವೀಕ್ಷಕರೇ. ಈ ರಾಶಿಯವರು ನಾನೇನು ಹೇಳಿದ್ದೇನೆ ನೋಡಿ, ಅಷ್ಟೂ ರಾಶಿಯವರಿಗೆ ಈ ಯಂತ್ರದ ಪ್ರಭಾವ ತುಂಬ ಸ್ಪೀಡಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಇನ್ನು ಉಳಿದಿರುವಂಥ ರಾಶಿಗಳು ಯಂತ್ರವನ್ನು ಸಿದ್ಧಿ ಮಾಡಿಕೊಂಡು ಅದನ್ನು ಒಂದು ಒಳ್ಳೆಯ ಗುರುಗಳಿಗೆ ಕೊಟ್ಟು ಅವ್ರ ಕೈಯಿಂದ ಮಾಡಿಸಿ ಅದನ್ನು ಸಿದ್ಧಿ ದಿನದಂದು ತಯಾರಿಸಿ ಧರಿಸ್ತಾ ಬಂದರೆ ಸಾಕು ವೀಕ್ಷಕರೇ. ನೋಡಿ, ಸರ್ವ ದೋಷಗಳು ನಿವಾರಣೆಯಾಗಿ ಸಕಲ ಸಂಕಷ್ಟಗಳು ದೂರವಾಗಿ ಲಕ್ಷ್ಮೀ ನಿಮ್ಮೆಡೆಗೆ ಸುಲಭವಾಗಿ ಬರ್ತಾಳೆ ವೀಕ್ಷಕರೇ. ನೀವು ಕುಳಿತಿರುವಂಥ ಜಾಗದಲ್ಲಿ ಈ ಒಂದು ಯಂತ್ರ ಇದ್ದರೆ ಜಯ ನಿಮ್ಮದೇ ವೀಕ್ಷಕರೇ. ಯಾವುದೇ ರೀತಿಯಾದ ಸಂದೇಹ ಬೇಡ. ಅತ್ಯಂತ ಪವರ್ಫುಲ್ ಆಗಿದೆ ಈ ಒಂದು ಪ್ರಯೋಗ. 64 ಕಾಣೆಗಳಿರುವಂಥ ಈ ಒಂದು ಯಂತ್ರವನ್ನು ಯಾರೂ ಕೂಡ ನಿಮಗೆ ತೋರಿಸಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಯಂತ್ರದ ಪ್ರಭಾವವನ್ನು ನೀವು ತಿಳಿದುಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಹಾಗೂ ಇದರ ಸಹಾಯವನ್ನು ಪಡೆದುಕೊಳ್ಳಿ ವೀಕ್ಷಕರೇ.
ಹೇಗಂದ್ರೆ ಹಾಗೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೆಟ್ಟದಕ್ಕೆ ಮಾತ್ರ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಹಣ ಏನು ಕಳ್ಕೊಂಡಿದ್ದೀರೋ ಆ ಹಣ ಬರುವವರೆಗೂ ಮಾತ್ರ ಈ ಒಂದು ಪ್ರಯೋಗವನ್ನು ಉಪಯೋಗ ಪಡ್ಕೊಳ್ಳಿ. ನಂತರ ಇದನ್ನು ಅಲ್ಲಿಗೆ ಕೈ ಬಿಡಬೇಕು ವೀಕ್ಷಕರೇ. ಸುಳ್ಳು ಹೇಳೋದಾಗಿರ್ಬೋದು, ಮೋಸ ಮಾಡೋದಾಗಿರ್ಬೋದು, ಮಾಂಸ ಸೇವನೆ ಮಾಡೋದಾಗಿರ್ಬೋದು, ಮದ್ಯ ಸೇವನೆ ಮಾಡೋದಾಗಿರ್ಬೋದು, ಈ ಯಂತ್ರ ನಿಮ್ಮ ಹತ್ತಿರ ಇರೋವರೆಗೂ ಆ ಕೆಲಸ ಮಾಡೋದಿಲ್ಲ ವೀಕ್ಷಕರೇ. ಆವಾಗ ಇದು ಕೆಲಸ ಮಾಡೋದಿಲ್ಲ. ಎಷ್ಟು ಸ್ವಚ್ಛವಾಗಿ ನಿಯತ್ತಿನಿಂದ ನೀವು ಇದರ ಪ್ರಯೋಜನವನ್ನು ಪಡ್ಕೊಳ್ತೀರೋ ಆವಾಗ ಮಾತ್ರ ಇದು ಕೆಲಸ ಮಾಡುತ್ತೆ ವೀಕ್ಷಕರೇ. ನಿಮಗೆ ಹಣ ಬರಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಸಿದ್ಧಿ ದಿನದಂದು ತಯಾರು ಮಾಡಿ ಕೊಡ್ತೀವಿ ವೀಕ್ಷಕರೇ. ಯಾರಿಗೆಲ್ಲ ಈ ಯಂತ್ರ ಬೇಕು ನಮ್ಮನ್ನು ಸಂಪರ್ಕಿಸಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಕರೆ ಮಾಡಿ ಅಥವಾ ಸಂಪರ್ಕಿಸಿ ಸಂಪೂರ್ಣವಾದ ಪರಿಹಾರವನ್ನು ಪಡೆದುಕೊಳ್ಳಿ ವೀಕ್ಷಕರೇ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಸಂಪರ್ಕಿಸಿ, ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀವಿ ವೀಕ್ಷಕರೇ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ.